ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಯಂಡಾಣೆ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಚಯಂಡಾಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು. ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಚಯಂಡಾಣೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಧನೋಜ್ ಕುಮಾರ್ ಮಾತನಾಡಿ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಚಯಂಡಾಣೆ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಇಲ್ಲಿನ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ಮಕ್ಕಳು ಮುಂದೆ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ದೇಶದಲ್ಲಿ ಪ್ರಬುದ್ಧ ನಾಗರಿಕರಾಗಿ ಬೆಳೆಯಬೇಕೆಂದು ಕಿವಿಮಾತು ಹೇಳಿದರು. ಭಗವತಿ ದೇವಸ್ಥಾನದ ಅಧ್ಯಕ್ಷ ಹಾಗೂ ಹಿರಿಯ ಬಿಜೆಪಿ ಕಾರ್ಯಕರ್ತರಾದ ಬಟ್ಟಿಯಂಡ ಜಯರಾಮ್ ಮಾತನಾಡಿ, ಭಾರತದ ಧೀರ ಧೀಮಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ನಾವು ಇಂದು ಇಲ್ಲಿ ಆಚರಿಸುತ್ತಿದ್ದೇವೆ. ಇದರ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕಾಣಿಕೆಯಾಗಿ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ಕೊಟ್ಟು ಸಂತೋಷಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದೇಶಕ್ಕಾಗಿ ಒಳ್ಳೆಯ ಹೆಸರನ್ನು ತಂದು ಮೋದಿಜಿಯವರ ತರ ಕೀರ್ತಿ ತರಬೇಕೆಂದರು. ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ ಮಾತನಾಡಿ, ಮಕ್ಕಳಲ್ಲಿ ವಿದ್ಯಾರ್ಜನೆ ಬೆಳೆಯಬೇಕೆನ್ನುವ ಉದ್ದೇಶದಿಂದ ಸ್ಥಳೀಯ ಬಿಜೆಪಿ ಶಕ್ತಿ ಕೇಂದ್ರದ ಪದಾಧಿಕಾರಿಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಶ್ರೀಯುತ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಬರವಣಿಗೆ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಆಚಯ್ಯ, ಅಯ್ಯಪ್ಪ ಯುವ ಸಂಘದ ಅಧ್ಯಕ್ಷ ಬೆಳಿಯಂಡ್ರ ಹರಿಪ್ರಸಾದ್, ನಿವೃತ್ತ ಸೈನಿಕ ಚಯಂಡಲ ವಾಪ್ಪಚ್ಚು, ಬಿಜೆಪಿ ತಾಲೂಕು ಯುವ ಘಟಕದ ಸದಸ್ಯ ಬಿಪಿನ್, ಎಸ್ಡಿಎಂಸಿ ಅಧ್ಯಕ್ಷ ರತ್ನ, ನಂದ ನಾಚಪ್ಪ, ಶರಣು ದೇವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಭಾರತದ ಪ್ರಧಾನಮಂತ್ರಿಯಾದಂಥ ಶ್ರೀ ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದಂದು ನಾವು ಈ ದಿನ ಚೈನಾಣೆಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಚೈನಾಣೆ ಮಟ್ಟದ ಶಕ್ತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಹಾಗೂ ಕಾರ್ಯಕರ್ತರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಚೈನಾಣೆ ವಿಭಾಗದಲ್ಲಿರುವಂಥ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವು ಅವರ ಓದು ಬರವಣಿಗೆಗೋಸ್ಕರವಾಗಿ ನಾವು ಇವತ್ತು ಒಂದು ಪುಸ್ತಕ, ಪೆನ್ನು ಹಾಗೆ ಕೊಟ್ಟು ನಮ್ಮ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ವಿ. ಹಾಗೆಯೇ ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಇಲ್ಲಿ ಇದ್ದಾರೆ, ಅವರಿಗೂ ಕೂಡ ನಾವು ಸ್ವಾಗತವನ್ನು ಮಾಡ್ತಿದ್ವಿ. ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಬಿದ್ದಂಡ ರಾಜೇಶ್ ಆಚಯ್ಯ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಹಾಗೂ ನಾಗರಿಕರಿದ್ದಾರೆ, SDMC ಸದಸ್ಯರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ನಾನು ಸ್ವಾಗತ ಹೇಳ್ತೇನೆ. ಹಾಗೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಈ ಪುಟಾಣಿ ಮಕ್ಕಳು ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಿದ್ದೇನೆ. ಏನೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳುವಾಗೆ, ಮಕ್ಕಳೇ ನೀವು ಇನ್ನು ಮುಂದಕ್ಕೆ ಶಾಲೆಯಲ್ಲಿ ಶಿಕ್ಷಣ ಪಡೆದು ಗುರು ಹಿರಿಯರಿಗೆ ತಲೆಬಾಗಿ ನಡೆದು ಹೆಚ್ಚಿನ ಶಿಕ್ಷಣವನ್ನು ಪಡೆದು ನೀವು ದೇಶದಲ್ಲಿ ಒಂದು ಪ್ರಬುದ್ಧ ನಾಗರಿಕರಾಗಿ ನೀವು ಬಾಳಬೇಕು ಹಾಗೂ ದೇಶಕ್ಕೆ ಶಕ್ತಿಯನ್ನು ತಂದುಕೊಡಬೇಕು. ಹೇಗೆ ನಮ್ಮ ಈ ಭಾರತ ದೇಶದ ಪ್ರಧಾನಿಯವರು ವಿಶ್ವದಲ್ಲಿ ಶ್ರೇಷ್ಠ ನಾಯಕರಾಗಿದ್ದಾರೆ, ಅದೇ ರೀತಿ ಕೂಡ ನೀವು ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಕೂಡ ಶಾಲಾ ಮುಖ್ಯೋಪಾಧ್ಯಾಯರೇ, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಗಣ್ಯರೇ, ಏನೆಂದರೆ ನಮ್ಮ ರಾಷ್ಟ್ರಕ್ಕೆ ಬೇಕಾದಂಥ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿ ಅವರನ್ನು ನಾವು ಇವತ್ತು 75ನೇ ಹುಟ್ಟುಹಬ್ಬ ಆಚರಿಸೋಕ್ಕೆ ನಾವೆಲ್ಲ ಸೇರಿದ್ದೇವೆ. ಹಾಗೆ ಮಕ್ಕಳಿಗೆ ಅದರ ಪ್ರಯುಕ್ತ ನಾವು ಏನೋ ಒಂದು ಕಾಣಿಕೆಯನ್ನು ಕೊಟ್ಟು ಮಕ್ಕಳಿಗೆ ಖುಷಿ ಬರುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಮಕ್ಕಳೆಲ್ಲರೂ ಈ ಪುಸ್ತಕ ಮತ್ತು ಪೆನ್ಸಿಲ್, ರಬ್ಬರ್ ಇದನ್ನೆಲ್ಲ ಸ್ವೀಕರಿಸಿಕೊಂಡು ಮುಂದಿನ ಪೀಳಿಗೆಯಲ್ಲಿ ದೇಶಕ್ಕಾಗಿ ಒಳ್ಳೆಯ ವಿಚಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಮುಂದೆ ಮೋದಿಜಿಯಾಗೆ ನೀವು ಕೂಡ ಆಗಬೇಕು ಅಂತ ನನ್ನ ಭಾವನೆ. ಇಷ್ಟು ಅವಕಾಶ ಕೊಟ್ಟ ಇಲ್ಲಿ ಸೇರಿದಂಥ ಎಲ್ಲರಿಗೆ ಹೊಂದಿಸ್ತಾ ನನ್ನ ಮಾತನ್ನು. ನಮ್ಮ ದೇಶದ ಪ್ರಧಾನಮಂತ್ರಿಯವರಾದಂತಹ ಶ್ರೀಯುತ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಕೇವಲ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಮಾತ್ರ ಮಿಠಾಯಿ ಒಂದು ಗಳಿಗೆ ತಿಂದರೆ ನಂತರ ಅದು ಹೋಗ್ಬಿಡ್ತದೆ ನಾಳೆ ಬೆಳಗ್ಗೆ ಆಗೋದ್ರೊಳಗೆ. ಆದರೆ ಮಕ್ಕಳಲ್ಲಿ ವಿದ್ಯಾರ್ಜನೆ ಬೆಳಿಬೇಕು, ಬರವಣಿಗೆ ಇಂಪ್ರೂವ್ ಆಗಬೇಕು ಅನ್ನೋ ಕಾರಣದಿಂದ
ನಾವು ಈ ಒಂದು ದಿನ ಇವರು ನಮ್ಮ ಶಾಲೆಗೆ ಬಂದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೋಸ್ಕರ ಪಠ್ಯಪುಸ್ತಕದ ಜೊತೆಗೆ ಬರವಣಿಗೆ ಪುಸ್ತಕ ಬಹಳ ಮುಖ್ಯವಾಗಿರ್ತದೆ. ಆ ಬರವಣಿಗೆ ಪುಸ್ತಕವನ್ನು ನಿಮ್ಮೆಲ್ಲರಿಗೆ ಹಂಚುತ್ತಾ ಇದ್ದಾರೆ. ಈಗ ಅದು ಒಂದು ಸೆಮಿಸ್ಟರ್ ಮುಗ್ದಿದೆ. 2ನೇ ಸೆಮಿಸ್ಟರ್ಗೆ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಪುಸ್ತಕ ತೆಗೆಯುವ ಬರವಣಿಗೆ ಪುಸ್ತಕ ತೆಗೆಯುವ ಹೊರೆ ಕಡಿಮೆ ಆಗುವಂತೆ ಮಾಡಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸುಮ್ಮನೆ ರಜದಲ್ಲಿ ಅದರಲ್ಲಿ ಗೀಚಿ ಹಾಕೋದು ಮಾಡೋದು ಮತ್ತೊಂದು ಮಾಡಬೇಡಿ. ನಂತರ ಬರುವಾಗ ಅದನ್ನು ತರಗತಿಗೆ ತಂದು ಪಾಠದ ವಿಷಯಗಳನ್ನು ಅದರಲ್ಲಿ ಬರೆದು ಕಲಿತುಕೊಂಡು ನಿಮ್ಮ ಜ್ಞಾನಾರ್ಜನೆ ಹೆಚ್ಚಿಕೊಳ್ಳಿ. ಹೀಗೆ ನಮ್ಮ ಒಂದು ಶಾಲೆಯ ಮೇಲೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ಇಟ್ಟು ಈ ಒಂದು ಅವರ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡೋಕ್ಕೆ ಬಂದಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ತಂದ ವಿಷಯವಾಗಿದೆ. ಹಾಗೆ ನಿಮ್ಮ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಕೇಂದ್ರ ಉತ್ತಮವಾಗಿ ಬೆಳೀಲಿ. ಪ್ರಧಾನಮಂತ್ರಿಯವರ ಆಯುಸ್ಸು ಇನ್ನೂ ಹೆಚ್ಚಾಗಲಿ. ಇನ್ನೂ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರುವಂಥ ಶಕ್ತಿಯನ್ನು ಭಗವಂತನು ಅವರಿಗೆ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಇಂಥ ಒಂದು ಕೆಲಸ ಕಾರ್ಯಕ್ರಮವನ್ನು ನೀವು ಮಾಡುತ್ತಾ ಇರುವಂತಹ ನಿಮಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಮಕ್ಕಳ ಚಪ್ಪಾಳೆಯೊಂದಿಗೆ ಅರ್ಪಿಸ್ತಾ ಇದ್ದೀನಿ.